కరెక్ట్. ఇదొక్కటి చాలు వైదేహి కాదు అని చెప్పడానికి. అంతేకాదు దేవాంశ్, తనే వైదేహి అయితే మనింటికి సంబంధించి ప్రతి విషయాన్ని చెప్పే రాజగురువు గారు అలేఖ్యతో నీ పెళ్ళవుతుందని ఎందుకు చెప్పారు? అన్నా, మీరు ఎన్ని ప్రశ్నలు అడిగినా నా నుంచి వచ్చే సమాధానం ఒక్కటే. నా మనసు చెప్పే సమాధానం ఒక్కటే. తనే నా వైదేహి. మీరు చెప్పే రిపోర్ట్స్లో తప్పు వచ్చి ఉండొచ్చు. రాజగురు ఏం ఆలోచించి అలా చెప్పారో నాకు తెలీదు. కానీ నేను చెప్పేది మాత్రం ఒక్కటే. తనే నా వైదేహి, తనే నా జీవితం. నా జీవితంలో తనకి తప్ప వేరొకరికి స్థానం ఉండదు. మీ నాన్న ఇప్పుడే కదా మాటిచ్చాడు మనవడా. నీ మనసు అంటూ ఆ మాటని చంపేస్తావా? నాన్న మాటే ఇచ్చాడు కదా అని అనుకున్నావేమో. ఆ మాట పోతే ఈ నాన్న ప్రాణాలే పోతాయని తెలీదా? మీరు మాటిచ్చారు నిజమే నాన్న. కానీ ఆ మాట కోసం మా ప్రేమ, జీవితం బలి కావాల్సిందేనా నాన్న? నిశ్చితార్థం ఆపుతావా? నిశ్చితార్థం నీ చావుకు పెట్టేశానే ముహూర్తం. హాయిగా పైకి వెళ్ళు. నువ్వు ప్రాణాలతో లేకుండా ఉంటేనే నేను సేఫ్. ఎందుకంటే నువ్వు బ్రతికుంటే ఒకటి, నీ పిచ్చి తల్లికి మతి వచ్చి నేనే ఆవిడ్ని చంపబోయానని, వైశాలిని చంపానని చెప్పొచ్చు. లేదు, దేవాంశ్ నువ్వే వైదేహి అని నమ్మి అలేఖ్యని పెళ్లి చేసుకోకపోవచ్చు. ఏం జరిగినా నాకే నష్టం. అందుకే నువ్వు చావాలి. అసలు ఎప్పుడో చావాల్సిన దానివి. నీ అదృష్టం బాగుండి వైశాలి చచ్చింది. ఇప్పుడు వైశాలిగా నువ్వు చేస్తావు. మళ్ళీ ఒక్కడవే వచ్చావేంటి? దేవాంశ్ ఎక్కడా? రెడీ అవుతున్నారు అమ్మగారు, వచ్చేస్తారు. ఇంకా రెడీ అవడం ఏంట్రా? ఇంతసేపు ఏం చేస్తున్నాడు? అవును, వైశాలి ఎక్కడా? ఇంకెక్కడ వైశాలి? వైశాలి లేదుగా.
అదే అత్తయ్య, మావయ్య గారు అలేఖ్య కోడలవుతుందని ఒట్టేసి మరీ చెప్పారు కదా. మావయ్య గారు ఒట్టేస్తే ఖచ్చితంగా జరుగుతుందని మెల్లగా జారుకున్నట్టుంది. ఇక్కడెక్కడా కనిపించట్లేదు. ఈ పాటికి పైకి పోయినా ఆశ్చర్యపోవాల్సిన పని లేదు. ಏನು ಅಂದ್ರೆ ಅಪ್ಪ 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 ಅಣ್ಣ ಅಪ್ಪ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಥರದ್ದು ಯಾವತ್ತೂ ನಾನು ನೋಡಿಲ್ಲ. ಹಾರ್ಟ್ ಜೊತೆಗೆ ಬಾಡಿಲಿರೋ ಬೇರೆ ಆರ್ಗನ್ಸು ವರ್ಕ್ ಸ್ಟಾರ್ಟ್ ಮಾಡಿ ಹೋಗಿದ್ ಪ್ರಾಣ ಮತ್ತೆ ಬಂದಿದೆ ಅಂದ್ರೆ ನಿಜವಾಗ್ಲೂ ಇದು ಮಿರಾಕಲ್ ಮೇಡಮ್. ನಮ್ಮ ಅದೃಷ್ಟ ಡಾಕ್ಟರ್, ನನ್ನ ಅರ್ಶನ ಕುಂಕುಮನ ಉಳ್ಸೋದಿಕ್ಕೆ ನಮ್ಮನೆ ಕುಸುದ್ ಬೀಳ್ಬಾರ್ದು ಅಂತ ಆ ದೇವ್ರ ಇವ್ರ ಪ್ರಾಣನ ಉಳಿಸಿದಾನೆ. ಈಗ ಅಪಾಯದಿಂದ ಪಾರಾದಾಗೆ ತಾನೆ ಡಾಕ್ಟರ್? ಯಾವ ಸಮಸ್ಯೆನೂ ಇಲ್ವಲ್ಲ? ಪ್ರಾಣ ಮಾತ್ರ ವಾಪಸ್ ಬಂತು, ಆದ್ರೆ ಕಂಡೀಷನ್ ಹಾಗೇ ಇದೆ. ಏನ್ ಹೇಳ್ತಿದ್ದೀರಾ? ಜೀವನ ಪೂರ್ತಿ ಇವ್ರ ಕಂಡೀಷನ್ ಹೀಗೆ ಇರುತ್ತೆ. स्तुवन्ति
भाषापतिः पठति वासरशुद्धिमारात् शेषाद्रिशेखर विभो तव सुप्रभातम् ईषत्प्रफुल्ल सरसीरुहनारिकेल पूगद्रुमादि सुमनोहर पालिकानाम् आवाति मन्दमनिलः सह दिव्य गन्धै. ಏನ್ ವಿಶೇಷ ಕೌಸಲ್ಯ? ಬೆಳಗ್ಗೆನೆ ಮನೆಯೆಲ್ಲ ಅಲಂಕಾರ ಮಾಡಿ ಧೂಪ ಹಚ್ಚಿದ್ದಾರೆ. ಇವತ್ತು ಯಾವ ಹಬ್ಬನೂ ಇಲ್ವಲ್ಲ? ಏನು ಅತ್ತೆ, ನಾನು ರೆಡಿಯಾಗಿ ದೇವ್ರ ಮನೆಗೆ ಹೋಗೋ ಹೊತ್ತಿಗೆ ದೀಪ ಕೂಡ ಹಚ್ಬಿಟ್ಟಿದ್ರು. ಇದೆಲ್ಲ ನೀನ್ ಮಾಡ್ಸಿಲ್ವಾ? ಮತ್ತೆ ಇನ್ಯಾರು ಮಾಡಿದ್ದು? ನೀವು ಮಾಡಿಲ್ಲ, ಕೌಸಲ್ಯ ಅಮ್ಮವರು ಮಾಡಿಲ್ಲ. ಇನ್ ಮಿಕ್ಕಿರೋದಿಬ್ರು. ದೊಡ್ಡ ಸೊಸೆ ಊರ್ಮಿಳ ಅಮ್ಮವರು ಇದ್ಯಾವುದು ಮಾಡಲ್ಲ. ಖಂಡಿತ ನಿಮ್ ಚಿಕ್ಕ ಸೊಸೆನೆ ಮಾಡಿರ್ತಾರೆ. ಶ್ರಿಯಾನಾ? ಹೌದು ಅಮ್ಮವ್ರೆ, ಯಜಮಾನ್ರು ಬೇಗ ಹುಷಾರಾಗ್ಲಿ ಅಂತ ಶ್ರಿಯಾ ಅಮ್ಮವ್ರೆ ಇದನ್ನೆಲ್ಲ ಮಾಡಿರ್ಬೇಕು. ಹಾ, ದೇವಸ್ಥಾನದಲ್ಲಿ ಹೋಮ ಮುಗೀತು, ಹೀಗ್ ಮನೇಲಿ ಮಾಡ್ತಿದ್ದೀರಾ? ಹೊಗೆಗೂ ಧೂಪಕ್ಕೂ ವ್ಯತ್ಯಾಸ ಗೊತ್ತಿಲ್ದೇ ಇರೋಳು ನಿನಗೇನ್ ಹೇಳಿದ್ರೂ ಉಪಯೋಗ ಇಲ್ಲ. ಚಿಕ್ಕ ಸೊಸೆ ನೋಡಿ ಕಲ್ತ್ಕೋ. ಶ್ರಿಯಾ? ಏನತ್ತೆ, ಏನೋ ಹೇಳಕ್ ಬಂದ್ ನಿಲ್ಲಿಸ್ಬಿಟ್ರಲ್ಲ? ಹಾ, ಚಿಕ್ಕ ಸೊಸೆ ನೋಡಿ ಕಲ್ತ್ಕೊಳಕ್ ಹೇಳಿದ್ರಲ್ಲ? ಬಾಮ್ಮ ಚಿಕ್ಕ ಸೊಸೆ, ಅತ್ತೆ ನಿನ್ನ ನೋಡಿ ಏನೋ ಕಲ್ತ್ಕೊಳಕ್ ಹೇಳ್ತಿದ್ದಾರೆ. ಕಲ್ತ್ಕೋತೀನಿ, ಕೇಳಕ್ ಬಾ. ಶ್ರಿಯಾ, ನೀನ್ ಇವಾಗೆದ್ಯಾ? ಹೌದು ಅತ್ತೆ. ಮತ್ತೆ ಮನೆ ಅಲಂಕಾರ ಮಾಡಿದವ್ರು ಯಾರು? ಧೂಪ ಹಚ್ಚಿದವ್ರು ಯಾರು? ನನ್ಗೇನು ಗೊತ್ತಿಲ್ಲ ಅಜ್ಜಿ. ಯಾರಿರಬಹುದು? ಅಲ್ ನೋಡಿ, ಇದನ್ ಮಾಡ್ದವಳು ಬಂದ್ಲು. ಈ ತರದನ್ನೆಲ್ಲ ಮಾಡೋದಕ್ಕೆ ಕಾಯ್ತಾ ಇರ್ತಾಳೆ. ಅವನು ಆ ವೃಂದದ ಜೊತೆ ಇರೋವರೆಗೂ ಎಲ್ರೂ ಆ ಕಷ್ಟದಿಂದ ತಪ್ಪಿಸ್ಕೊಂಡಿದ್ರು. ಅವನ ಅದೃಷ್ಟನೇ ಇವರನ್ನೆಲ್ಲ ಬದುಕಿಸಿತ್ತು. ಅದನ್ನ ಇವರು ತಿಳ್ಕೊಳ್ಳದೆ ಅದೃಷ್ಟನ ದೂರ ಮಾಡಿಕೊಂಡು ಇವರು ತಮ್ಮ ಪ್ರಾಣ ಕಳ್ಕೊಂಡ್ರು. ಆದ್ದರಿಂದ ಯಾರಿಂದ ನಮಗೆ ದುರಾದೃಷ್ಟ ಅನ್ಕೋತೀವೋ ಅವರಿಂದನೇ ನಮಗೆ ಅದೃಷ್ಟ ಸಿಗಬಹುದು. ಇದೆಲ್ಲದಕ್ಕೂ ಕಾರಣ ಯಾರು ಅಂತ ಕೇಳಿದೆ ಅಲ್ವಾ? ಕಾರಣ ಯಾರು ಅಂತ ಗೊತ್ತು. ನಡೆದಿರೋ ಪ್ರತಿಯೊಂದು ಘಟನೆನೂ ದಶರಥ ರಾಮನಿಗೆ ಗೊತ್ತು. ಅವನಿಗೆ ಮತ್ತೆ ಮಾತು ಬಂದಾಗ ಮಾತಾಡುವಂತ ಮೊದಲನೇ ಮಾತು ಅದೇ. ಗೊತ್ತು ಅಂದಿದ್ದಕ್ಕೆ ಇವ್ರಿಗೆ ಗೊತ್ತೇನೋ ಅನ್ಕೊಂಡ್ ಭಯಪಟ್ಟೆ. ದೊಡ್ಡಪ್ಪನ್ ಗೊತ್ತಾ, ಅವನ್ ಯಾವಾಗ ಮಾತಾಡ್ಬೇಕು, ಯಾವಾಗ ನಿಜ ಹೇಳ್ಬೇಕು. ಆ ಪರಿಸ್ಥಿತಿ ಬಂದ್ರೆ
ಗುರುಗಳೇ, ನೀವ್ ಹೇಳುದನ್ನ ಕೇಳ್ತಾ ಇದ್ರೆ ಆದಷ್ಟು ಬೇಗ ಅವ್ರು ಚೇತರಿಸ್ಕೋತಾರೆ ಅಂತ ನಂಬಿಕೆ ಬರ್ತಿದೆ. ಹೇಳಿದ್ನಲ್ಲಮ್ಮ, ಎಲ್ಲ ಭಗವಂತನ ಲೀಲೆ. ಪ್ರಾಣನೇ ಉಳಿಸಿದವನು ಅವನನ್ನ ಮೊದಲಿನ ತರ ಆಗೋ ಹಾಗೆ ಮಾಡೋದಿಲ್ವನಮ್ಮ. ಮುಖ್ಯವಾದ ವಿಷಯ ಹೇಳೋದೇ ಮರ್ತುಬಿಟ್ಟೆ. ದಶರಥ ರಾಮ ದೇವಾಂಶ್ಗೆ ತಿಲಕ ಇಟ್ಟ ಅಲ್ವಾ, ಅಷ್ಟು ಮಾತ್ರಕ್ಕೆ ಜವಾಬ್ದಾರಿ ಒಪ್ಸಿದ ಕಾರ್ಯ ಪೂರ್ಣ ಆಯಿತು ಅಂತ ಅಲ್ಲ. ಅಂದ್ರೆ ದೇವಾಂಶ್ಗೆ ಯಾವ ಜವಾಬ್ದಾರಿನೂ ಸಿಕ್ಕಿಲ್ಲ ಅಂತನ? ಮತ್ತೆ ದೊಡ್ಡಪ್ಪ ಎದ್ದೇಳೋವರೆಗೂ ಜವಾಬ್ದಾರಿ ಕೊಡೋ ಕಾರ್ಯಕ್ರಮ ನಡೆಯಲ್ಲ ಅಲ್ವಾ? ಇವನು ಹತ್ರನು ಈ ತರ ಎಲ್ಲ ಮಾತಾಡಿ ಡೌಟ್ ಬರೋ ತರ ಮಾಡ್ತಾನೆ. ಅಂದ್ರೆ ಪಾಪ ದೊಡ್ಡಪ್ಪ ದೇವಾಂಶ್ಗೆ ಎಷ್ಟು ಪ್ರೀತಿಯಿಂದ ಜವಾಬ್ದಾರಿ ಕೊಟ್ಟಿದ್ರು ಅಲ್ವಾ, ಇವಾಗದ್ ನಡೆಯಲ್ಲ ಅಂದ್ರೆ ಹೇಗೆ ಅನ್ನೋದು ನನ್ನ ಯೋಚನೆ. ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳಪ್ಪ. ಕೌಸಲ್ಯಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ. ಕಾಲ್ ಮೀ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ. ಆಯ್ತು ಡಾಕ್ಟರ್. ಕೇಳಿಸ್ಕೊಂಡ್ರಲ್ಲ ಗುರುಗಳು ಏನ್ ಹೇಳಿದ್ರು? ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಹೋಮಕ್ಕೆ ಕೂತ್ಕೋಬೇಕಂತೆ. ಯಾಕೆ ಸುಮ್ನಿದ್ದೀರಾ? ಅಂದ್ರೆ ಗಂಡ ಹೆಂಡತಿ ಅಂದ್ರಲ್ಲ, ಡೌಟ್ ಬಂದಿರುತ್ತೆ. ಊರ್ಮಿಳಾ, ಈಗ ಮೊದ್ಲಿನ ಥರ ಇಲ್ಲ. ಮನೆ ಪರಿಸ್ಥಿತಿ ತಲೆಯಲ್ಲಿ ಇಟ್ಕೊಂಡು ಮಾತಾಡು. ರಂಗ, ಹೋಮಕ್ಕೆ ಏರ್ಪಾಟ್ ಮಾಡು. ಸರಿ ಅಮ್ಮೋರೆ. ಗುರುಗಳೇ, ಏನಾಯ್ತಪ್ಪ? ಈಗಷ್ಟೇ ದೊಡ್ಡಪ್ಪಂಗೆ ಎಲ್ಲ ಗೊತ್ತು ಅಂದ್ರಲ್ಲ, ನಿಮ್ಗೇನೋ ಶಕ್ತಿ ಇರ್ಬೇಕಲ್ಲ, ಅವೆಲ್ಲ ನಿಮ್ಗೆ ಗೊತ್ತಾಗುತ್ತಾ? ಎಷ್ಟೋ ವಿಷಯಗಳು ಎಲ್ರಿಗೂ ಗೊತ್ತಾಗುತ್ತಪ್ಪ. ಆದರೆ ಪಾಪ ಮಾಡಿದ ಮೇಲೆ ಕೆಲವೊಂದು ವಿಷಯಗಳು ಯಾರಿಂದ ಗೊತ್ತಾಗಬೇಕೋ ಅದು ಅವರಿಂದನೇ ಗೊತ್ತಾಗುತ್ತೆ. ಅಷ್ಟಕ್ಕೂ ಇವರಿಗೆ ಗೊತ್ತಾ ಇಲ್ವಾ? ಚಿಕ್ಕಪ್ಪ, ಹೇಳು ದೇವಾಂಶ್. ಏನಾಯ್ತು ಹೇಳಿ ಚಿಕ್ಕಪ್ಪ. ಹೇಳಿ ಚಿಕ್ಕಪ್ಪ. ಯಾವ್ದ್ರ ಬಗ್ಗೆ ಕೇಳ್ತಿದ್ಯಾ ದೇವಾಂಶ್? ನನ್ನ ಪಟ್ಟಾಭಿಷೇಕದ ಬಗ್ಗೆ ಕೇಳ್ತಾ ಇದ್ದೀನಿ. ರಾತ್ರಿ ನನ್ಗೆ ಅರ್ಹತೆ ಇಲ್ಲ ಅಂತ ವಾಲಿ ಅಣ್ಣನ್ಗೆ ಪಟ್ಟಾಭಿಷೇಕ ಮಾಡ್ಬೇಕಂತಿದ್ದ ಅಪ್ಪ ಬೆಳಕಾಗಷ್ಟರಲ್ಲಿ ಅವ್ರ ನಿರ್ಧಾರನ ಯಾಕೆ ಬದಲಾಯಿಸ್ಕೊಂಡ್ರು? ಏನು ನನಗೇನು ಗೊತ್ತಿಲ್ಲ ದೇವಾಂಶ್. ನೀವು ಅಪ್ಪ ಇಬ್ರು ಒಟ್ಟಿಗೆ ತಾನೆ ಆಚೆ ಹೋಗಿದ್ದು. ಅಲ್ಲೇ ಏನೋ ನಡೆದಿದೆ. ವಾಪಸ್ ಬಂದ್ಮೇಲೆ ಅಪ್ಪನ ನಿರ್ಧಾರ ಬದಲಾಗಿತ್ತು.
ಬರ್ಬೇಕಾದ್ರೆ ಏನಾಯ್ತು ಚಿಕ್ಕಪ್ಪ? ಏನೂ ಇಲ್ಲ. ನಾವು ವಾಪಸ್ ಬರ್ತಾ ದಾರಿಲಿ ಒಂದು ಹೆಂಗಸ್ ಸಿಕ್ಕಿ, ದೇವಸ್ಥಾನದಲ್ಲಿ ನಡೆದಿದ್ ಯಾವುದು ನಿಜ ಅಲ್ಲ, ಯಾರೋ ಬೇಕು ಅಂತ ಹೀಗೆ ಮಾಡಿರೋದು ಅಂದ್ಲು. ಯಾರ್ ಚಿಕ್ಕಪ್ಪ? ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಷ್ಟರಲ್ಲಿ ಒಂದು ಫೋನ್ ಬಂತು. ಫೋನಲ್ಲಿ ಮಾತಾಡಿದ್ಮೇಲೆನೆ ಅಣ್ಣ ಬದಲಾಗಿದ್ದು. ಯಾರು ಹಂಗೆ ಗೊತ್ತಾಗೋಯ್ತಮ್ಮ. ದೇವಾಂಶ್. ಹಾಗಾದ್ರೆ ಆ ಫೋನಲ್ಲೇ ಯಾರೋ ನಾವಿಬ್ರು ಗಂಡ ಹೆಂಡತಿ ಅಂತ ಹೇಳಿದ್ದಾರೆ. ಅದು ಗೊತ್ತಾದ್ಮೇಲೆ ಮಾವ ನಿರ್ಧಾರನ ಬದಲಾಯಿಸಿರೋದು. ಆದ್ರೆ ಫೋನ್ ಮಾಡಿದ್ಯಾರು? ನನ್ ಮದ್ವೆ ರಹಸ್ಯ ನಮ್ಮ ಮನೆಯವ್ರಿಗೆ ಮಾತ್ರನೇ ಗೊತ್ತಿರೋದಲ್ವಾ? ಬೇರೆಯವ್ರು ಹೇಗ್ ಹೇಳೋಕ್ ಸಾಧ್ಯ? ಸಾಯಿ ಮುದಿ ನನ್ನ ಮಗನೇ, ಸಾಯಿ. ನೀನ್ ಬದುಕಿರಬಾರ್ದು, ಸಾಯಿ. ಸಾಯಿ ಮುದಿ ನನ್ನ ಮಗನೇ, ಸಾಯಿ. ಸಾಯೋ, ಸಾಯ್ಬೇಕು ನೀನು. ನೀನಿಗ್ ಸಾಯಲೇಬೇಕು. ಅಧಿಕಾರನೆಲ್ಲ ದೇವನ್ಸಿ ಕೊಟ್ಬಿಟ್ರೆ ಮತ್ತೆ ನಾನೇನೋ ಮಾಡ್ಬೇಕು. ಸಾಯಿ ನನ್ ಮಗನೇ. ಕನಸನ್ನೆಲ್ಲ ನಾಶ ಮಾಡ್ಬಿಟ್ಟೆ ಅಲ್ವಾ? ನೀನ್ ಸಾಯೋವರೆಗೂ ನನಗ್ ನೆಮ್ಮದಿ ಸಿಗಲ್ಲ. ಬೀಗರಿಗೆ ಈ ಪರಿಸ್ಥಿತಿ ಬರುತ್ತೆ ಅಂತ ನಾನು ಕಲ್ಪನೆ ಕೂಡ ಮಾಡಿರ್ಲಿಲ್ಲ. ಹೌದು, ಬದುಕೊಳ್ಳೋದು ಬೆಟ್ಟ. ಅದೇ ಸತ್ತೇ ಹೋಗಿದ್ರು ಅಂತ ಭಯ ಪಟ್ಟಿದ್ವಿ. ಎಲ್ರೂ ಅದೃಷ್ಟ ಚೆನ್ನಾಗಿತ್ತು, ಬದುಕಿದ್ದಾರೆ. ನಿಜಾನೇ. ಹೋಗ್ಬೇಕಾಗಿದ್ದ ಪ್ರಾಣ ಉಳೀತು ಅಂದ್ರೆ ಎಲ್ಲ ದೇವ್ರದೇ. ಅವ್ರು ಮಾಡಿದ ಪುಣ್ಯ. ಪುಣ್ಯನೋ ಪಾಪನೋ ಎಲ್ಲನೂ ಹಾಳು ಮಾಡ್ಬಿಟ್ಟ. ಅದೇ ಪಾಪ ದೊಡ್ಡಪ್ಪ ಎದುರು ನಿಂತು ಅಧಿಕಾರ ಕೊಡೋ ಕಾರ್ಯಕ್ರಮನ ಪೂರ್ತಿ ಮಾಡೋಣ ಅನ್ಕೊಂಡಿದ್ರು. ಅಷ್ಟರೆಲ್ಲ ಹೀಗಾಗೋಯ್ತು. ಇವಾಗ ಏನಾಯ್ತಪ್ಪ?
ಇವ್ರ ಬೆರಳನ್ ಸೇಳ್ಕೊಂಡು ತಿಳ್ಕ ಇಟ್ರಲ್ವಾ, ಅಂದ್ರೆ ಇವ್ರ ಜವಾಬ್ದಾರಿ ಮುಗಿದ ಹಾಗೇನೆ. ಅದು ಅಲ್ದೆ ನಿನಗ್ ಕೊಡ್ಬೇಕಾಗಿದ್ದ ಜವಾಬ್ದಾರಿನ ನನ್ನ ಅಳಿಯನಿಗೆ ಕೊಟ್ಟಿದ್ದಾರೆ. ಹೋಗ್ಲಿ ಬಿಡಪ್ಪ, ಯಾರು ಕೊಟ್ರೇನು, ನೀವೆಲ್ಲ ಒಂದೇ ತಾನೆ. ಅಳಿಯಂದ್ರ ಬಗ್ಗೆ ನಿಜ ಗೊತ್ತಾಗಿರ್ಬೇಕು. ಅದಕ್ಕೆ ಬೀಗರು ತಮ್ಮ ನಿರ್ಧಾರನ ಬದಲಾಯಿಸ್ಕೊಂಡ್ರು. ನನ್ನ ಮಗಳು ಆ ಕೆಲಸ ಮಾಡೋಳಲ್ಲ. ಇದೆಲ್ಲ ಬೇಕು ಅಂತಾನೆ ಯಾರೋ ಮಾಡಿರೋದು. ಆದ್ರೆ ಎಲ್ಲ ಒಳ್ಳೇದೇ ಆಯ್ತಲ್ಲ. ಅವ್ರು ಮಾಡಿದ್ದನ್ನ ಅವರೇ ಅನುಭವಿಸ್ತಾರೆ. ಅದಲ್ಲಿಡು ನಿನ್ ಬಾಯ್ಲಿ. ಅಜ್ಜಿ ಕಾಫಿ. ಅಮ್ಮ ಹೌದು, ಶ್ರೇಯಾ ಎಲ್ಲಮ್ಮ ಕಾಣಿಸ್ತಾ ಇಲ್ಲ. ಇಡೀ ದಿನ ಮನೇಲಿರೋ ನಮ್ಗೆ ಯಾವಾಗ್ಲೋ ಒಂದ್ಸಲ ಕಾಣಿಸ್ತಾಳೆ. ಇನ್ನು ಇವಾಗ ತಾನೇ ಬಂದಿದ್ದೀರಾ, ಅಷ್ಟು ಬೇಗ ಅವಳು ಕಾಣಿಸ್ತಿಲ್ಲ ಅಂದ್ರೆ ಹೇಗೆ? ಏನಾಯ್ತು ಬೀಗ್ರೆ? ಅವಳಿಂದೇನು ಕಷ್ಟ ಆಗ್ತಿಲ್ಲ ತಾನೆ? ಅವಳಿಂದ ಯಾಕೆ ಕಷ್ಟ ಆಗತ್ತೆ? ಬಂಗಾರದಂತ ಹುಡುಗಿ, ಅವಳಿಲ್ಲಿ ಇದ್ದಾಳೋ ಇಲ್ವೋ ಅನ್ನೋ ಹಾಗಿರ್ತಾಳೆ. ನಮ್ ಸಂಕಟ ಕೂಡ ಅದೇ ಅಮ್ಮ. ಇದಾಳ ಇಲ್ವಾ? ಇಷ್ಟಕ್ಕೂ ಅವಳು ನಮ್ ಸೊಸೆ ಹೌದು ಅಲ್ವೋ ಅಂತಾನೆ ಅನಿಸ್ತಿರತ್ತೆ. ಎಲ್ಲ ಕೆಲ್ಸಗಳನ್ನ ನಿಮ್ ದೊಡ್ಡ ಮಗಳಿಗೆ ಮಾತ್ರ ಕಲ್ಸಿದೀರಾ? ಚಿಕ್ಕವಳಿಗೆ ಯಾವ ಕೆಲ್ಸನೂ ಕಲ್ಸಿಲ್ವಾ? ಕೌಸಲ್ಯ, ಸುಮ್ನಿರು. ಅಯ್ಯೋ, ನಾನೇನಂತ ತಪ್ಪು ಹೇಳ್ದೆ ಅತ್ತೆ. ಒಂದೇ ಮನೇಲಿ ಒಂದ್ ಹುಡುಗಿ ಹೀಗೆ, ಇನ್ನೊಂದ್ ಹುಡುಗಿ ಹಾಗೆ ಯಾಕೆ ಬೆಳ್ದಿದ್ದಾರೆ ಅಂತ ಕೇಳ್ತಾ ಇದೀನಿ. ಶ್ರೇಯಾಗೂ ಎಲ್ಲಾ ಕೆಲ್ಸ ಬರುತ್ತಮ್ಮ, ಆದ್ರೆ ಓದೋದ್ರ ಮೇಲೆ ಆಸಕ್ತಿ ಇದ್ದಿದ್ರಿಂದ. ವಹಿಸ್ಕೊಂಡ್ ಮಾತಾಡ್ಬೇಡಿ ಅಮ್ಮ. ಮನೆಗ್ ಬಂದ್ ಇಷ್ಟು ದಿನ ಆಯ್ತು, ಯಾವ ಕೆಲ್ಸ ಬರತ್ತೆ ಯಾವ್ದು ಬರಲ್ಲ ಅಂತ ಅಷ್ಟು ಗೊತ್ತಾಗಲ್ವಾ ನಮ್ಗೆ? ಇಷ್ಟಾಯ್ತು. ಹೌದೇನೋ ಮಾಡ್ತಿ. ಆಮೇಲೆ ಈ ಮನೆಗ್ ಬಂದವ್ರಿಗೆ ಈ ಮನೆ ಚಿಕ್ಕ ಸೊಸೆ ಯಾರು ಅಂತಾನೆ ಗೊತ್ತಾಗಲ್ಲ. ನನ್ ಹೆಸರು ಶ್ರೇಯಾ, ನಮ್ಮೂರು ಬೆಂಗಳೂರು. ನಾನ್ ಶೂಟಿಂಗ್ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನನ್ ರೀಲ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ. ಅಯ್ಯೋ 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 ಅಯ್ಯೋ, ಏನೇ ಇದು? ಅಜ್ಜಿ, ಅಮ್ಮ, ನೀವ್ ಯಾವಾಗ ಬಂದ್ರಿ? ನಾ ಮತ್ತೆ ಬಂದ್ರೇನೋ ಅಂತ ಹೆದರ್ಕೊಂಡ್ಬಿಟ್ಟೆ. ಇವಾಗ ತಾನೇ ಬಂದ್ವಿ. ಅಲ್ಲ, ಏನ್ ಮಾಡ್ತಿದ್ಯಾ ನೀನು? ನಿನಗಿನ್ನೂ ಈ ಹಾಡು ಡ್ಯಾನ್ಸಿನ ಹುಚ್ಚು ಹೋಗಿಲ್ವಾ? ನೀನ್ ಈ ಮನೆ ಸೊಸೆ ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ? ಈಗೇನಾಯ್ತಮ್ಮ? ಏನಾಯ್ತಾ? ನಾವು ಬಂದಾಗ ನಿನ್ ಕೆಳಗಡೆ ಇದ್ದಿದ್ರೆ ಗೊತ್ತಾಗಿರೋದು ನಿಮ್ಮತ್ತೆ ನಿನ್ ಬಗ್ಗೆ ಏನಂದ್ರು ಅಂತ. ಅಬ್ಬಾ, ಅತ್ತೆ ಅಂದ್ಮೇಲೆ ಸೊಸೆ ಬಗ್ಗೆ ಏನೇನೋ ಹೇಳ್ತಾರ ಬಿಡು. ಅಲ್ಲ, ನಾನೇ ನಿಂಗ್ ಅಂದಿಲ್ವೇನೆ? ಆದ್ರೂ ಎಷ್ಟು ಪ್ರೀತಿ ತೋರಿಸ್ತೀನಿ. ಅವ್ರಷ್ಟು ಬೇಜಾರ್ ಮಾಡ್ಕೊಂಡಿದ್ರು, ನೀವ್ ಈ ತರ ಮಾತಾಡ್ತಿದಿರಲ್ಲ ಅತ್ತೆ. ಸೊಸೆ ಅಂದ್ಮೇಲೆ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಕಲ್ವಾ? ಅದನ್ ಯಾವ್ದನ್ನು ಮಾಡ್ದೆ ಹೀಗ್ ರೂಮಲ್ಲಿ ಫೋನ್ ಹಿಡ್ಕೊಂಡ್ ಕೂತಿದ್ರೆ ಯಾವತ್ತೆ ಸುಮ್ನಿರ್ತಾರೆ ಹೇಳಿ? ನಿಮ್ ಚಿಕ್ಕ ಮಗಳಿಗೆ ಕೆಲ್ಸ ಕಲಿಸ್ಲಿಲ್ವಾ ಅಂದಾಗ ತಲೆ ಎತ್ತದೇ ಇರೋ ತರ ಆಯ್ತು. ನೀನ್ ಯಾವಾಗ ಬದ್ಲಾಗ್ತೀಯ ಶ್ರೇಯಾ? ಸಾಕ್ ಸುಮ್ನಿರೆ. ಯಾರೋ ಏನು ಅಂದ್ರು ಅಂತ ಮಗುನ್ ಹೀಗ್ ಬೈತಿಯಲ್ಲ. ನೋಡು, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಮ್ ಮಗುನ ನಾವೇ ವಹಿಸ್ಕೋಬೇಕು ಕಣೆ. ಏನಮ್ಮ ನೀನ್ ವಹಿಸ್ಕೊಳ್ಳೋದು? ಅತ್ತೆ, ಮತ್ತೆ ಯಾಕೆ ಜಗಳ ಮಾಡ್ತಿದ್ದೀರಾ? ಇದು ನಮ್ಮನೆ ಅಲ್ಲ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಮತ್ತೆ ಒಂದಕ್ಕೆರಡು ಸಮಸ್ಯೆ ಆಗತ್ತೆ. ಈಗ ಸಮಸ್ಯೆ ಇಲ್ಲ ಅನ್ಕೊಂಡಿದ್ಯಾ? ಹೀಗೆ ಬಿಟ್ಬಿಟ್ರೆ ಯಾವತ್ತಾದ್ರೂ ಒಂದಿನ ವಿಷಯ ಎಲ್ರಿಗೂ ಗೊತ್ತಾಗತ್ತೆ.
ಕೇಳೆ, ತಂಗಿಗೋಸ್ಕರ ಇವಳು ಅಷ್ಟೊಂದು ಯೋಚಿಸೋದೇ ಆದ್ರೆ ಇನ್ನು ತಾಳಿನ ಯಾಕೆ ತೆಗ್ದಿಲ್ಲ ಅಂತ ಕೇಳು. ತೆಗಿಯಲ್ಲ. ನಾನೇ ಅಲ್ಲ, ಗಂಡ ಬದುಕಿರೋವರೆಗೂ ಯಾವ ಹೆಂಡತಿನೂ ತಾಳಿನ ತೆಗೆಯೋದಿಲ್ಲ. ನೀನು ಮುತ್ತೈದೆ ಆಗಿದ್ದೆ ಅಲ್ವಾ? ತಾತ ಹೋಗಿ ತಾಳಿನ ನೀನು ತೆಗ್ದಿಟ್ಟಿದ್ಯಾ. ಆದ್ರೂ ನಿಂಗೆ ವಿಷಯ ಗೊತ್ತಿಲ್ವಾ ಅಜ್ಜಿ? ನೀವ್ ಏನ್ ಹೇಳಿದ್ರು ನಾನ್ ಮಾಡ್ತೀನಿ. ನಾನಿಲ್ಲಿರೋದ್ರಿಂದ ನಿಮಗ್ ಭಯ ಆಗ್ತಿದೆ ಅಲ್ವಾ? ನಿಮ್ ಜೊತೆ ಕರ್ಕೊಂಡು ಹೋಗಿ, ನಾನ್ ಬಂದ್ಬಿಡ್ತೀನಿ. ಆದ್ರೆ ಈ ತಾಳಿ ಮಾತ್ರ ನಾನ್ ತೆಗಿಯಲ್ಲ. ನನ್ ದೇಹದಲ್ಲಿ ಉಸಿರಿರೋವರೆಗೂ ಈ ತಾಳಿ ನನ್ ಕತ್ತಲ್ಲೇ ಇರುತ್ತೆ. ಇದನ್ನ ಖಂಡಿತ ಯಾರು ದೂರ ಮಾಡಕ್ಕಾಗಲ್ಲ. ನಾನ್ ಬಿಡೋದು ಇಲ್ಲ. ಅರ್ಥ ಆಯ್ತು ಅಜ್ಜಿ. ಸಿನಿಮಾ ಹೀರೋಯಿನ್ ಆಗೋ ತನಕ ಎಲ್ಲದಕ್ಕೂ ಹೂ ಅನ್ಬೇಕು. ಒಂದ್ ಚಾನ್ಸ್ ಸಿಕ್ಕಿದ್ರೆ ಇವ್ರ ಮಾತ್ ಕೇಳೋ ಅವಶ್ಯಕತೆನೇ ಇರಲ್ಲ. ಸರಿ, ನೀವೆಲ್ರೂ ಈಗ ರೆಸ್ಟ್ ಮಾಡಿ. ಇಲ್ಲಿ ನೋಡು ವೈದೇಹಿ, ನಿಮ್ಮ ಅಪ್ಪ ಅಮ್ಮನಿಗೆ ಯಾವ ಅಡಿಗೆ ಇಷ್ಟನೋ ಇವತ್ತು ಅದನ್ನೆಲ್ಲ ನೀನೇ ಮಾಡ್ಬೇಕು. ಅಕ್ಕ, ನಾನು ನಿನ್ ಜೊತೆ ಅಡ್ಗೆ ಮಾಡಕ್ ಬರ್ತೀನಿ, ಬಾ. ನಾನು ಬರ್ತೀನಮ್ಮ, ನಡಿ. ನಿಂತ್ಕೊಳೆ, ಎಲ್ಲಿಗೆ ಹೋಗ್ತಿದ್ಯಾ? ಈಗ್ಲೇ ನಾನ್ ಯಾವ ಕೆಲ್ಸನೂ ಮಾಡಲ್ಲ ಅಂತಿದ್ದಾರೆ ಅಜ್ಜಿ. ಅಕ್ಕ ಅಮ್ಮ ಮಾಡ್ಬೇಕಾದ್ರೆ ಪಕ್ಕದಲ್ಲೇ ಇಟ್ಕೊಂಡ್ ನೋಡಕ್ ಬಿಡು. ಅದಾಮೇಲೆ ನೋಡುವಂತೆ, ಮೊದ್ಲು ನನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಏನಜ್ಜಿ? ನಿನ್ ಗಂಡನ್ ಜೊತೆ ಹೇಗೆ ಇದ್ಯಾ? ಚೆನ್ನಾಗೇ ಇದ್ದೀನಿ. ಚೆನ್ನಾಗಿ ಅಂದ್ರೆ ಹೇಗೆ? ಇಷ್ಟಕ್ಕೂ ನಿನ್ ಶೋಭನ ಆಯ್ತಾ? ಅವತ್ತೇ ಹೇಳಿದ್ನಲ್ಲ. ಬಾಯ್ ಮುಚ್ಚು. ನಿಜ ಅಜ್ಜಿ. ಹೇ, ನಿಜವಾಗ್ಲೂ ನಿಮ್ಮಿಬ್ರಿಗೂ ಶೋಭನ ಏನಾದ್ರೂ ಆಗಿದ್ರೆ ನಿನ್ನನ್ ಬಿಟ್ಟು ನಿನ್ ಗಂಡ ಇರ್ತಾ ಇರ್ಲಿಲ್ಲ, ಈ ಮನೇನ್ ಬಿಟ್ಟು ನೀನು ಇರ್ತಾ ಇರ್ಲಿಲ್ಲ. ಇದೆಲ್ಲ ನಿಂದೆ ಅನ್ನೋ ಭಾವನೆ ನಿಂಗಿನ್ನೂ ಬಂದಿಲ್ವೇ? ಅಂದ್ರೆ ಏನೇ ಅರ್ಥ? ಏನೂ ಆಗಿಲ್ಲ ಅಂತ. ನನ್ ಮುಂದೆ ತಲೆ ಬಗ್ಸಿ ಏನೇ ಪ್ರಯೋಜನ? ನಾಚಿಕೆಯಿಂದ ನಿನ್ ಗಂಡನ್ ಮುಂದೆ ತಲೆ ಬಾಗ್ಸಿದ್ರೆ ಚೆನ್ನಾಗಿರ್ತಿತ್ತು. ಉಪಯೋಗ ಇಲ್ಲ. ನೀನ್ ಹೀಗೆ ಇದ್ಬಿಟ್ರೆ ಯಾವ ಸಂಬಂಧನೂ ಇಲ್ಲ ಅಂತ ಬಿಟ್ಬಿಡ್ತಾನೆ. ಏನಜ್ಜಿ, ಏನ್ ಮಾಡ್ತಿದ್ದೀರಾ? ಏನೋ ಮಾಡ್ತಿದ್ದೆ ಕಣೆ. ನಿನ್ಗ್ಯಾಕೆ? ಎಲ್ಲ ನಿಂಗ್ ಹೇಳ್ಬೇಕಾ? ಇದು ನಿಮ್ಮತ್ತೆ ಮನೆ. ನಿನ್ ಗಂಡ ಇದ್ದಾನೆ ಅಂದ್ ಮಾತ್ರಕ್ಕೆ ಯಾವುದು ನಿನ್ ಸ್ವಂತ ಆಗಲ್ಲ. ಅದೆಲ್ಲ ನಿನ್ ಭ್ರಮೆ. ಅಯ್ಯೋ ಅಜ್ಜಿ, ಪಾಪ ಒಬ್ಳೇ ಏನೋ ಕಷ್ಟ ಪಡ್ತಿದ್ಯಲ್ಲ, ಏನೋ ಸಹಾಯ ಮಾಡೋಣ ಅಂತ ಬಂದ್ರೆ ಏನೇನೋ ಮಾತಾಡ್ತಿದ್ಯಲ್ಲ.
ನಂಗ್ ನಿನ್ ಸಹಾಯ ಬೇಕಿಲ್ಲ, ಹೋಗು. ಸರಿ ಅಜ್ಜಿ. ಅವನ್ಗೆ ನೀನ್ ಕಂಡ್ರೆ ಇಷ್ಟ ಅಂತಲ್ವೇನೆ ನನ್ ಮನೆ ನನ್ ಗಂಡ ಅಂತ ಹಾರಾಡ್ತಿರೋದು. ಈ ಹಾಲ್ನ ಅವನ್ ಕುಡಿದು ಒಂದ್ಸಲ ನನ್ ಮೊಮ್ಮಗಳ ಜೊತೆ ಶೋಭನ ಆದ್ರೆ ಆಮೇಲೆ ನಿನ್ ತಾಳಿ ತೋರ್ಸಿದ್ರು 10 ಗೋಳ ಆಡಿದ್ರು ಅವನ್ ನಿನ್ ಕಡೆ ನೋಡೋದಿಲ್ಲ. ದಯಾ, ಎಲ್ಲ ಏರ್ಪಾಡು ಸರಿಯಾಗಿದೆ ಅಲ್ವಾ? ಎಲ್ಲ ಸರಿಯಾಗಿದೆಯಮ್ಮ. ವೈದೇಹಿ ಹತ್ರ ಇದ್ದು ನೋಡ್ಕೋತಾ ಇದ್ದಾಳೆ. ಬನ್ನಿ. ಅಮ್ಮ, ಹಾಲ್ ಸಿದ್ಧವಾಗಿದೆಯಲ್ಲ? ಹಾ, ಖಂಡಿತ ಇದೆ. ಬೆಳಗ್ಗೆ ತಾನೇ ಆಶ್ರಮದಿಂದ ಹಸು ಹಾಲು ತರಿಸಿದ್ವಿ, ಇವಾಗ್ಲೇ ತಗೊಂಡ್ಬರ್ತೀನಿ. ಏನು ಎಲ್ಲ ಕೆಲ್ಸನೂ ನೀನೇ ಮಾಡ್ತಿದ್ಯಲ್ಲ? ತುಂಬಾ ಸಂತೋಷವಾಗಿರೋ ಹಾಗಿದೆಯಲ್ಲ. ಸಂತೋಷನೇ ಅಲ್ವಾ ಅಕ್ಕ? ಇಲ್ಲ ಅಂತ ಅನ್ಕೊಂಡಿದ್ ಮಾವ ಬದುಕಿದ್ದಾರೆ. ಪಟ್ಟಾಭಿಷೇಕ ಯಾರಿಗಾಗ್ಬೇಕು ಅಂತ ಅನ್ಕೊಂಡಿದ್ನೋ ಕೊನೆಗೆ ಅವ್ರಿಗೆ ಆಯ್ತು. ಅದೆಲ್ಲದನ್ನು ಮೀರಿ ನನ್ನಿಂದ ಏನೋ ನಡೀತು ಅಂತ ನನ್ನನ್ನು ಹೊರಗೆ ಕಳ್ಸಕ್ಕೆ ಅಂತ ನೋಡಿದ್ರು ಆ ಅಪವಾದ ತಗೊಂಡು ನಾನು ಹೋಗ್ಲಿಲ್ಲ ಅಲ್ವಾ? ಅದಕ್ಕೆ ಇನ್ನೂ ಸಂತೋಷ ಆಗ್ತಾ ಇದೆ. ಇವತ್ತಿಲ್ದೆ ಹೋದ್ರು ನಾಳೆ ಒಂದಿನ ಹೋಗ್ಬೇಕಲ್ಲ. ನೀನೇನು ಈ ಮನೆ ಸೊಸೆ ಅಲ್ಲ, ಪರ್ಮನೆಂಟ್ ಆಗಿಲ್ಲಿರೋದಕ್ಕೆ. ಹೌದು, ಸೊಸೆನೆ. ಅಂದ್ರೆ ಸೊಸೆ ಮಾಡ್ಬೇಕಾಗಿರೋ ಕೆಲ್ಸಗಳನ್ನ ಸೊಸೆ ಮಾಡದೆ ಹೋದ್ರೆ ಆ ಕೆಲ್ಸ ಮಾಡೋರ್ನೇ ನೋಡ್ದವ್ರು ಸೊಸೆ ಅಂತ ಅನ್ಕೊಳ್ಳೋ ಅವಕಾಶ ಇದೆ ಅಲ್ವಾ ಅಂತ ನನ್ನ ಉದ್ದೇಶ. ಕೆಲ್ಸ ಮಾಡೋರೆಲ್ಲ ಸೊಸೆ ಆಗಲ್ಲ, ಅವ್ರಿಗೆ ಕೆಲ್ಸದವ್ರು ಅಂತಾನು ಕರೀತಾರೆ. ಏನೇ ಆದ್ರೂ ನಾವೆಷ್ಟು ಇಷ್ಟಪಟ್ಟು ಮಾಡ್ತಿದೀವಿ ಅನ್ನೋದು ಮುಖ್ಯ ಆಗತ್ತೆ ಹೊರತು ಮಾಡ್ತಿರೋ ಕೆಲ್ಸಕ್ಕೆ
ಯಾರ್ ನಮಗ್ ಯಾವ ಹೆಸರಿಟ್ರೆ ನಮ್ಗೇನಕ್ಕ? ತುಂಬಾನೇ ಮುಂದುವರೆದಿದ್ಯಾ ನೀನು. ಈ 2 days ಅಲ್ಲಿ ತುಂಬಾ ಚೇಂಜಸ್ ಕಾಣಿಸ್ತಿದೆ. ಅಲ್ಲ, ಅಷ್ಟಕ್ಕೂ ನಿಂಗೇನೇ ಸಂಬಂಧ? ಪ್ರತಿ ವಿಷಯಕ್ಕೂ ತಲೆ ಹಾಕ್ತಿಯಲ್ಲ. ಸಂಬಂಧ ಇರೋರ್ ಮಾತ್ರ ಮಾಡ್ಬೇಕು ಅನ್ನೋದಾದ್ರೆ ನೀವ್ ಈ ಮನೆಗ್ ದೊಡ್ಡ ಸೊಸೆ ಅಲ್ವಾ ಅಕ್ಕ? ನೀವ್ಯಾಕೇನು ಮಾಡ್ತಿಲ್ಲ? ಅದು ಅಲ್ದೆ ಸಂಬಂಧ ಇರೋರ್ ಮಾತ್ರ ಮಾಡ್ಬೇಕು ಅಂತ ಏನಿಲ್ವಲ್ಲ, ಇಲ್ದೇ ಇರೋರ್ ಮಾಡ್ಬಾರ್ದು ಅಂತಾನೂ ಇಲ್ಲ. ಆದ್ರೂ ಎಲ್ಲ ಚೆನ್ನಾಗ್ ನಡೀತಿರುವಾಗ ಇಷ್ಟ ಇದ್ರೆ ಸಂತೋಷನ ಹಂಚ್ಕೋಬೇಕು, ಇಲ್ಲ ಅಂದ್ರೆ ಸುಮ್ನಿರ್ಬೇಕು. ಆದ್ರೆ ಕೆಲ್ಸ ಮಾಡೋರ್ ಮೇಲೆ ಹಾರಾಡಿದ್ರೆ ಹೇಗೆ ಅಕ್ಕ? ಏನ್ ಮಾಡ್ತಾರೆ? ಹೋಮನ? ಹೋಮ ನಡೆಯುತ್ತೆ ಅಂತ ಅನ್ಕೊಂಡಿದ್ಯಾ? ಯಾಕ್ ನಡೆಯಲ್ಲ? ನಡೆಯಲ್ಲ ಅಂತ ಹೇಳ್ತಿಲ್ವಾ? ನಡೆಯಲ್ಲ. ಈ ಜವಾಬ್ದಾರಿನ ಒಪ್ಸೋ ಕಾರ್ಯ ಪೂರ್ತಿ ಆಗ್ಬಾರ್ದು. ಯಾವ ಸಂತೋಷಕ್ಕಾಗಿ ನೀನ್ ಈ ಮನೇಲಿದ್ಯೋ ಆ ಸಂತೋಷ ಉಳಿಯಲ್ಲ. ಅನ್ಕೊಂಡಿದ್ದಾಯ್ತು. ದಯಾಮಾವ, ಒಂದ್ ನಿಮಿಷ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಏನಮ್ಮ? ನಿಮ್ಗೆ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕು. ಅದಕ್ಕಿಂತ ಮುಂಚೆ ನಾನ್ ನಿನ್ಗೊಂದ್ ವಿಷಯ ಹೇಳ್ಬೇಕಮ್ಮ. ಗಡಿಬಿಡಿಯಿಂದ ನಿನ್ ಮನೆಯೆಲ್ಲ ಓಡಾಡ್ತಾ ಎಲ್ಲದನ್ನು ನೋಡ್ಕೊಂತ ಇದ್ರೆ ನೋಡೋಕೆ ಎಷ್ಟ್ ಚೆನ್ನಾಗಿದೆ ಗೊತ್ತಾ? ನಾನ್ ಚಿಕ್ಕವನಿದ್ದಾಗ ನಮ್ಮಮ್ಮ ಹೀಗೇ ಮಾಡ್ತಿದ್ಲು. ಅದೆಲ್ಲ ನನಗ್ ನೆನಪಿಗೆ ಬಂತು. ಅಮ್ಮನ್ಗೆ ಅತ್ತಿಗೆಗೂ ಹೇಳ್ಬಿಟ್ನಮ್ಮ, ವೈದೇಹಿ ಹೋಮನ ಯಾವ ಅಡ್ಡಿ ಆತಂಕ ಇಲ್ದೆ ಅಚ್ಚುಕಟ್ಟಾಗಿ ನಡ್ಸ್ಕೊಡ್ತಾಳೆ, ನೀವ್ ಹೆದರ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ಇವಾಗ ಚಿಂತೆ ಮಾಡುವಂತ ಪರಿಸ್ಥಿತಿ ಬಂದಿದೆ ದಯಾಮಾವ. ಏನಾಯ್ತಮ್ಮ? ಊರ್ಮಿಳಾ ಅಕ್ಕ ಈ ಹೋಮ ನಡೆಯಲ್ಲ ಅಂತಿದ್ದಾರೆ. ದೇವಾಂಶ್ ಅವ್ರಿಗೆ ಜವಾಬ್ದಾರಿ ಕೊಡಬಾರ್ದು ಅನ್ನೋದಕ್ಕೆ ಏನೋ ಮಾಡ್ಬೇಕು ಅಂತ ನೋಡ್ತಿದ್ದಾರೆ ಅನಿಸ್ತಾ ಇದೆ. ನಿಜನಾ? ಹೌದು ದಯಾಮಾವ. ಈ ಹೋಮ ಯಾವ್ದೇ ಅಡ್ಡಿ ಇಲ್ದೆ ನಡಿಬೇಕು ಅನ್ನೋದಾದ್ರೆ ನೀವೊಂದ್ ಸಹಾಯ ಮಾಡ್ಬೇಕು. ಸ್ವಂತ ಮಗನ್ನು ಕೂಡ ಲೆಕ್ಕಿಸ್ದೆ ನೀವು ನ್ಯಾಯದ ಪರವಾಗಿ ಮಾತಾಡ್ದವ್ರು. ಅದಕ್ಕೆ ನಿಮ್ ಸಹಾಯ ಕೇಳೋಣ ಅಂತ ಬಂದೆ. ಈಗ ನಾನೇನ್ ಮಾಡ್ಬೇಕು ಹೇಳಮ್ಮ? ಹಾಗ್ ಮಾಡ್ಬೇಕು ಮಾವ. ಆಯ್ತಮ್ಮ, ನೀನ್ ಹೇಳ್ದಿಯಲ್ಲ, ನಾನ್ ನೋಡ್ಕೊಂತೀನಿ ಬಿಡು. ಥ್ಯಾಂಕ್ ಯು ಮಾವ. ಎಲ್ಲಿ ಹೊಟ್ಟೋದ್ಲಪ್ಪ ದೇವ್ರೇ? ಎಲ್ಲೂ ಇಲ್ಲ ಅತ್ತೆ. ಅಮ್ಮ, ಮನೆ ಪೂರ್ತಿ ಹುಡುಕ್ತೆ, ಎಲ್ಲೂ ಕಾಣಿಸ್ತಿಲ್ಲ. ಹೊರಗಡೆ ಹೋಗಿರ್ಬೋದು. ಹೋಗಿರ್ಬಹುದು ಅಂತ ಹೇಳ್ತಿದ್ಯಲ್ಲ ಅಕ್ಕ, ಅವಳು ಖಂಡಿತ ಹೋಗಿರ್ತಾಳೆ. ಈ ತರ ಫಂಕ್ಷನ್ ಇರ್ಬೇಕಾರೆ ಯಾರಿಗೂ ಹೇಳ್ದೆ ಹೋಗೋದು ಅಕ್ಕಂಗ ಅಭ್ಯಾಸನೇ ಅಲ್ವಾ? ಅವತ್ತು ಮದ್ವೆ ಮನೆಯಿಂದ ಓಡೋಗಿದ್ಲು, ಇವತ್ತು ಹೋಮ, ಅದಕ್ಕೆ ಓಡೋಗಿದ್ದಾಳೆ. ನೀನ್ ಬಾಯಿ ಮುಚ್ಚೋ, ಯಾರಾದ್ರೂ ಕೇಳಿಸ್ಕೊತಾರೆ. ನಾನ್ ಹೇಳ್ದೆ ಇದ್ರು ಸ್ವಲ್ಪ ಹೊತ್ತಲ್ಲಿ ಎಲ್ಲಾರ್ಗೂ ಗೊತ್ತಾಗುತ್ತಜ್ಜಿ. ಹೋಮ ಮಾಡ್ಬೇಕು, ಶ್ರೇಯಾ ಎಲ್ಲಿ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ನಮ್ ಹುಡುಗಿಗೆ ಸಿನಿಮಾ ಹುಚ್ಚ ಜಾಸ್ತಿ, ಅದಕ್ಕೆ ಅವಳು ಮನೆ ಬಿಟ್ಟು ಹೋದ್ಲು ಅಂತ ನಿಮಗ್ ಹೇಳಕ್ಕಾಗಲ್ಲ ಅಲ್ವಾ? ಏನ್ ಹೇಳ್ಬೇಕು ಅನ್ನೋದನ್ನ ಯೋಚಿಸಿ.
ಜ್ಯೋತಿಷ್ಯ ಹೇಳ್ತೀನಿ, ಗಿಣಿಶಾಸ್ತ್ರ ಹೇಳ್ತೀನಿ, ಒಳ್ಳೇದ್ ಹೇಳ್ತೀನಿ, ಕೆಟ್ಟದ್ ಹೇಳ್ತೀನಿ, ನಡೆಯೋದನ್ನ ಹೇಳ್ತೀನಿ, ನಡೆದಿರೋದನ್ನ ಹೇಳ್ತೀನಿ, ಭವಿಷ್ಯದ ಬಗ್ಗೆ ಹೇಳ್ತೀನಿ, ಗಿಣಿಶಾಸ್ತ್ರ ಹೇಳ್ತೀನಿ, ಒಳ್ಳೇದು ಕೆಟ್ಟದು ಹೇಳ್ತೀನಿ, ನಿಮ್ ಮನೆ ಬಗ್ಗೆ ಹೇಳ್ತೀನಿ, ನಿಮ್ ಮನೆಯವ್ರ ಬಗ್ಗೆ ಹೇಳ್ತೀನಿ, ಎಲ್ಲಾನು ಹೇಳ್ತೀನಿ, ನಿನ್ ಭವಿಷ್ಯನೂ ಹೇಳ್ತೀನಿ. ಬನ್ನಿ ಸ್ವಾಮಿ, ಗಿಣಿಶಾಸ್ತ್ರ ಹೇಳ್ತೀನಿ ಕೇಳಿ, ನಿಮ್ಗೆ ಹೇಳ್ತಿರೋದು. ಮೊದ್ಲೇ ನನ್ ಟೆನ್ಷನ್ ಅಲ್ಲಿ ನಾನಿದ್ರೆ ಮಧ್ಯದಲ್ಲಿ ನಿಂದನೆ ಗೋಳು. ಆ ಟೆನ್ಷನ್ ಕಳ್ಕೊಳ್ಳೋ ಉಪಾಯ ಹೇಳ್ತೀನಿ ಸ್ವಾಮಿ. ಬರೋದು, ಹೋಗೋದು, ಸಿಗೋದು, ಕಳ್ಕೊಳ್ಳೋದು ಎಲ್ಲಾನು ವಿವರವಾಗಿ ಹೇಳ್ತೀನಿ, ಬಂದ್ ಕೇಳಿ ಸ್ವಾಮಿ. ಬನ್ನಿ ಬನ್ನಿ. ಅಬ್ಬೋ, ಇವ್ನ್ ಟಾರ್ಚರ್ ತಡ್ಕೊಳಕ್ ಆಗ್ತಿಲ್ಲ. ಸೈಡ್ಗೆ ಹೋಗೋಣ ಅಂದ್ರೆ ಶ್ರೀಯಾಗ್ ಇಲ್ಲೇ ಇರ್ತೀನಿ ಅಂತ ಬೇರೆ ಹೇಳಿದೀನಿ. ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅವಳು? ಒಂದ್ಸಲ ನಾನು ಹೇಳೋದನ್ನ ಕೇಳಿ ಸ್ವಾಮಿ, 10 ರೂಪಾಯಿ ಅಷ್ಟೇ. ಇವನ್ ಟಾರ್ಚರ್ ತಡೆಯೋ ಬದಲು ಕೇಳೋದೇ ಒಳ್ಳೇದು. ತಗೋ ಹೇಳು. ಗಿಳಿಯಲ್ಲ ಯಾ ನನ್ಗೆ ತಿನ್ನಕ್ಕಿಲ್ಲ, ಅದಕ್ಕೆ ಎಲ್ಲಿಂದ ಹಾಕ್ಲಿ ಅಂತ ಬಿಟ್ಟು ಕಳಿಸ್ದೆ. ಮತ್ತೆ ಗಿಳಿ ಅಂತ ಏನೋ ಹೇಳ್ತಿದ್ಯಲ್ಲ? ಕಾರ್ಡ್ ತೆಗೆದ್ ಗಿಣಿನೇ ಆದ್ರೂ ಹೇಳದ್ ನಾನೇ ಅಲ್ವಾ ಸ್ವಾಮಿ. ನಿಮ್ ಹೆಸರೇನ್ ಸ್ವಾಮಿ? ಲಂಕೇಶ್. ಅಂದ್ರೆ ನೀನ್ ರಾವಣ ಅಂತನ್ನು. ಈ ರಾವಣನ್ ಗುಟ್ಟನ್ನ ರಟ್ಟು ಮಾಡೇ ಗಿಣಿ. ರಾವಣನೇ ಬಂದಿದ್ದಾನೆ. ನಿನ್ ಹಣೆ ಬರಹ ಮತ್ತೆ ಭವಿಷ್ಯ ಒಂದೇ ತರ ಇದೆ. ಅರ್ಥ ಆದ್ರೂ ಅರ್ಥ ಆಗ್ತಿಲ್ಲ. ಸರಿಯಾಗಿ ಹೇಳಯ್ಯ ಅದೇನು ಅಂತ. ಹೆಸರಿಗೆ 10 ತಲೆ, ಆದ್ರೆ 1 ತಲೆ ಓಡಿಸೋ ಕೆಟ್ಟ ಯೋಚನೆ ಮಿಕ್ಕಿ ತಲೆನೂ ಹಾಳು ಮಾಡ್ಬಿಡುತ್ತೆ. ಮತ್ತದೇ ತರ ಅರ್ಥ ಆಗದಿರೋ ತರ ಹೇಳ್ತಿದ್ಯಲ್ಲ. ಕ್ಲಿಯರ್ ಆಗಿ ಅರ್ಥ ಆಗೋ ತರ ಹೇಳ್ತೀಯಾ? ಸರಿ ಸರಿ, ನಿನಗ ಅರ್ಥ ಆಗೋ ತರ ನಿನ್ ಜೀವನದ ಸಾರಾನ 3 ಪದದಲ್ಲಿ ಹೇಳ್ತೀನಿ. ಹೇಳು. ನೀ ಎಲ್ಲಿಂದ ಹತ್ಕೋತೀಯೋ ಅಲ್ಲಿಗೇ ಬಂದ್ ಇಳಿತೀಯ. ಏನಂದೆ? ಎಲ್ಲಿ ಹತ್ತತೀನೋ ಅಲ್ಲೇ ಹೇಳ್ಕೋತೀನಿ ಇಂದ್ಯಾ. ಅಲ್ಲಿ ನೋಡು, ನನ್ ಧನಲಕ್ಷ್ಮಿ ಬಂದ್ಬಿಟ್ಲು. ಇನ್ ಹತ್ತೋದು ಇಳಿಯೋದು ಏನಿಲ್ಲಮ್ಮ. ಟಾಟಾ. ಶ್ರೀಯಾ, ಯಾಕಿಷ್ಟು ಲೇಟು? ಮನೆಯವ್ರ ಕಣ್ ತಪ್ಸಿ ಬರೋದ್ ಬೇಡ್ವಾ? ದುಡ್ಡು ತಂದಿದ್ಯಾ ತಾನೆ? ಇಲ್ಲ, ಬಂಗಾರ ತಂದಿದ್ದೀನಿ. ಶ್ರೀಯಾ, ನಿನ್ನ ಬಂಗಾರ ಎಲ್ಲಿ? ಕೊಡು 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 ಕೊಡು. ಬಾ ಬಾ ಬಾ, ಬೇಗ ಬಾ ಬಾ. ಟಾಟಾ. ಯಾಕೆ ಎಲ್ರೂ ಗಾಬ್ರಿಲಿದ್ದೀರಾ? ಶ್ರೇಯಾ ಎಲ್ಲಿ? ಮಾತಾಡಿ ಅತ್ಗೆ, ಶ್ರೇಯಾ ಎಲ್ಲಿ? ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅವಳು ಇವಾಗ ಯಾಕೆ ದೇವಸ್ಥಾನಕ್ಕೆ ಹೋದ್ಲು? ಹೋಮಕ್ಕೆ ಟೈಮ್ ಆಗ್ತಾ ಇದೆ. ಅವಳಿಗೆ ಹೋಮಕ್ಕೆ ಕೂರ್ಬೇಕು ಅಂತ ಗೊತ್ತಿಲ್ವಾ? ಅಲ್ಲ ಅಣ್ಣ, ನೀವಾದ್ರೂ ಹೇಳೋದಲ್ವಾ? ಅದಿವನು ಗೊತ್ತಿಲ್ಲಮ್ಮ. ಹೋಮ ಚೆನ್ನಾಗ್ ನಡೀಲಿ, ದೇವ್ರನ್ ಬೇಡ್ಕೊಂಡ್ ಬಾ ಅಂತ ಅವಳನ್ನ ನಾನೇ ಕಳಿಸಿದ್ದು. ಕರೆಕ್ಟ್ ಆಗಿ ಹೋಮ ನಡೆಯೋ ಟೈಮಲ್ಲೇ ಶ್ರೇಯಾ ಮನೇಲಿಲ್ಲ ಅಂತಂದ್ರೆ ಖಂಡಿತ ಇದು ಊರ್ಮಿಳಾ ಪ್ಲಾನೆ.
ಏನ್ ಪ್ಲಾನ್ ಮಾಡಿದೀಯ ಊರ್ಮಿಳ, ಸೂಪರ್ ನೀನು. ಪಾಪ ಹುಚ್ಚರು ಶ್ರೇಯಾ ವಾಪಸ್ ಬರ್ತಾಳೆ, ಹೋಮ ನಡೆದೇ ನಡೆಯುತ್ತೆ ಅಂತ ಕಾಯ್ತಾ ಇದ್ದಾರೆ. ಅಪ್ಪ, ನಿನಗೊಂದು ವಿಷಯ ಗೊತ್ತಾ? ಈ ಹೋಮ ನಡೆಯಲ್ಲ. ನಡೆಯಲ್ವಾ? ಯಾಕೆ ನಡೆಯಲ್ಲ? ಯಾಕೆ ಏನು ಎಲ್ಲ ಕೇಳ್ಬೇಡ. ನಡೆಯಲ್ಲ ಅಂದ್ರೆ ನಡೆಯಲ್ಲ. ಆ ತರ ಪ್ಲಾನ್ ಆಗೋಗಿದೆ. ಹೋಮ ನಡೀಲಿಲ್ಲ ಅಂದ್ರೆ ಅಧಿಕಾರನ ಕೊಡೋಕ್ಕಾಗಲ್ಲ ಅಲ್ವಾ? ಅಂದ್ರೆ ಮತ್ತೆ ನನಗೆ ಚಾನ್ಸ್ ಸಿಕ್ಕ ಹಾಗೆ. ಈ ಸಲ ಆ ಚಾನ್ಸನ್ನ ಬಿಡಲ್ಲ ನಾನು. ಹೋಮಾಗೆಲ್ಲ ಏರ್ಪಾಡು ಆಗೋಗಿದೆ. ಶ್ರೇಯಾ ಎಲ್ಲಿ ಅಂತ ಕೇಳ್ತಿದ್ದಾರೆ. ಇವಳು ನೋಡಿದ್ರೆ ಇನ್ನೂ ಬಂದಿಲ್ಲ. ಇವಳೆ ನಿಮ್ಮ ಅಪ್ಪಂಗ್ ಫೋನ್ ಮಾಡಿದ್ಯಾ? ಮಾಡ್ದೆ ಅಜ್ಜಿ, ಶ್ರೇಯಾ ಇನ್ನೂ ಸಿಕ್ಕಿಲ್ವಂತೆ. ಏನ್ ಮಾಡೋದತ್ತೆ? ಸುಮ್ನಿರೆ, ನನಗೆ ಏನ್ ಮಾಡ್ಬೇಕು ಅಂತ ತಲೆ ಓಡ್ತಾ ಇಲ್ಲ. ಒಂದೇ ಒಂದ್ ದಾರಿ ಇದೆ. ಏನತ್ತೆ ಅದು? ಇದೊಂದೇ ದಾರಿ. ನಿನ್ ಗೋಳೆಲ್ಲ ಆಮೇಲೆ. ಎಲ್ಲ ಸರಿ ಹೋದ್ರೆ ಈ ಚಾಕುಲೆ ಆಪಲ್ ಕಟ್ ಮಾಡಿ ತಿಂದ್ರಾಯ್ತು. ಅಲ್ಲಿ ಹೋಮಕ್ಕೆ ಸಮಯ ಆಗ್ತಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಂದು ಶ್ರೇಯಾನ್ ಕೇಳ್ಬೋದು. ಅವ್ರ ಹತ್ರ ಸಿಕ್ಕಾಕೊಂಡ್ಬಿಡ್ತೀವಿ. ತಗೊಳ್ಳೆ, ರೆಡಿ ಆಗು. ಆಗಿದ್ದಾಗ ಹೋಗ್ಲಿ, ನಾನ್ ಮಾತ್ರ ಇದು ನೋಡಲ್ಲ. ಏನ್ ನೋಡ್ತಿದ್ಯೆ? ನೀನಾದ್ರೂ ಹೇಳು. ಏನಮ್ಮ, ಮತ್ತೆ ನೀನು ಕೂಡ ಮುಸ್ಕ್ ಹಾಕೊಂಡ್ ಕೂತ್ಕೊಂತಾನೆ ಹೇಳ್ತೀಯಾ? ಯಾರಿಗೆ ಆದ್ರೂ ಕಷ್ಟಗಳು, ತೊಂದರೆಗಳು ಕೆಟ್ಟ ಕನಸಾಗಿ ಕಾಡ್ತಿರತ್ತಮ್ಮ. ಆದ್ರೆ ನನ್ ಜೀವನದಲ್ಲಿ ನಾನ್ ಸಂತೋಷವಾಗಿರ್ಬೇಕಾದ ಸಮಯದಲ್ಲೂ ಆ ಕೆಟ್ಟ ಕನಸನ್ನ ನಿಜ ಆಗೋ ಹಾಗೆ ಮಾಡ್ತಿದ್ದೀರಲ್ಲಮ್ಮ. ಇಲ್ಲಿವರೆಗೂ ನಡೆದಿರೋದು ಸಾಕಮ್ಮ. ಇನ್ನು ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ನನ್ನನ್ನ ಬಿಟ್ಬಿಡಿ. ಈಗ ನೀನ್ ಒಪ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಅಪ್ಪನ್ ಮಾನ ಹೋಗಿ ಪ್ರಾಣ ಕಳ್ಕೊತಾನೆ. ಹಾಗಂದ್ಕೊಂಡೆ ಒಂದ್ಸಲ ತಲೆ ಬಗ್ಸಿದ್ದೀನಿ ಅಜ್ಜಿ. ಆದ್ರೆ ಆಮೇಲೆ ಅರ್ಥ ಆಗಿದ್ದೇನು ಅಂದ್ರೆ, ನನ್ ಜೀವನದಲ್ಲಿ ನೀನ್ ಹೀಗ ಆಟ ಆಡ್ತಿದ್ಯಾ ಅಂತ ಗೊತ್ತಾದ್ರೆ ಅವ್ರು ಖಂಡಿತ ತಡ್ಕೊಳಲ್ಲ. ನನ್ನಿಂದ ಆಗಲ್ಲ, ನನ್ನನ್ ಬಿಟ್ಬಿಡು. ಹೋಗೆ. ರೋಡಲ್ಲಿ ಅನಾಥೆ ತರ ಬಿದ್ದಿದ್ದೆ ನೀನು. ಮಗಳ ತರ ಬೆಳೆಸಿದಾರೆ ಅನ್ನೋ ಕೃತಜ್ಞತೆನೂ ಇಲ್ಲ. ನನ್ನನ್ನ ಅನಾಥೆಯಾಗಿ ಇರೋದಕ್ ಬಿಟ್ಬಿಡ್ಬೇಕಾಗಿತ್ತು. ಎಲ್ಲ ಇದ್ದು ಏನು ಇಲ್ದೇ ಇರೋಳ್ ತರ ಬದುಕೋದಕ್ಕಿಂತ ಏನು ಇಲ್ದೇ ಇರೋ ಅನಾಥೆ ತರ ಬದುಕೋದು ಎಷ್ಟೋ ಒಳ್ಳೇದು. ನನ್ನನ್ನ ಹಾಗೆ ಬಿಟ್ಬಿಡ್ಬೇಕಾಗಿತ್ತು. ಭಯ ಪಡೋಂಥದ್ದೇನಿಲ್ಲಮ್ಮ. ಸ್ವಲ್ಪ ದಿವಸ ನಾನು ಹೇಳ್ದಂಗ್ ಮಾಡಿ ಈ ಟ್ರೀಟ್ಮೆಂಟ್ನ ಫಾಲೋ ಮಾಡಿದ್ರೆ ಆದಷ್ಟು ಬೇಗ ನಿಮ್ಮ ಯಜಮಾನ್ರು ನಡೀತಾರೆ. ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಅಲ್ಲಿ ಏನ್ ನಡೀತಿದ್ಯೋ ಏನೋ, ಅಲ್ಲೇ ನಿಂತು ನೋಡೋ ಚಾನ್ಸ್ ಸಿಗ್ತಿಲ್ವಲ್ಲ.
ಏನ್ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ನೀನ್ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಆಗ್ಬಿಡುತ್ತೆ ಅಂತನಾ? ನನ್ನ ಕಾಲ್ಗಳು ಸರಿ ಹೋಗಬಾರ್ದು ಅಂತ ಅನ್ಕೋತಿಲ್ಲ ತಾನೆ? ಏನು ತುಂಬಾನೇ ಜೋಕ್ ಮಾಡ್ತಾ ಇದ್ದೀರಾ? ನಾನು ಅನ್ಕೊಂಡಿದ್ ಯಾವ್ದೋ ನಡೆಯಲ್ಲ ಅನ್ನೋದಾ ನಿಮ್ ಉದ್ದೇಶ? ಆಗ್ಲೇ ಹೋಮ ನಡೆಯಲ್ಲ ಅಂತ ಹೇಳಿದ್ನಲ್ಲ, ಇವಾಗ ಮತ್ತೆ ಹೇಳ್ತಾ ಇದ್ದೀನಿ. ಆ ಹೋಮ